ಮೈಸೂರು ಜಿಲ್ಲಾ ಆಪ್ಕಾಮ್ಸ್ನಿಂದ KR ನಗರ ತಾಲೂಕಿನಿಂದ ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿ ಸಂಜಯ್ ಅಂತ ಕೃಷ್ಣೇಗೌಡರು ಟೀಮು PLD ಬ್ಯಾಂಕು ನಮ್ಮದೊಂದು 6 ಜನ ಟೀಮ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಸರ್. ರೈತರ ಸಂಸ್ಥೆ, ರೈತರ ಮಕ್ಕಳಾಗಿ ಪ್ರಗತಿಪರ ರೈತರ ಮಗ ವೆಂಕಟೇಶ್ ಅಂತ ನಾವು ಎಲ್ಲರೂ ಸೇರಿಕೊಂಡು ಆಪ್ಕಾಮ್ಸ್ಗೆ ರೈತರಿಗೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಈಗ ಗೆಲ್ಲುವಂಥ ವಿಶ್ವಾಸ ಇದೆ ಸರ್. ನಮ್ಮ ಟೀಮಲ್ಲಿ 6 ಗೆಲ್ತೀವಿ ಸರ್. ಈ ಸರಿ ನಮ್ಮ ಟೀಮೇ ಗೆಲ್ತದೆ ಅನ್ನೋ ವಿಶ್ವಾಸ ಇದೆ. ಸುಮಾರು ನಾನು 4ನೇ ಬಾರಿ ಆಯ್ಕೆ ಆಗಿರೋದು. 20 ವರ್ಷಗಳಿದ್ದೀವಿ. ಏನು ಸೊಸೈಟಿ 75 ಲಕ್ಷ ರೂಪಾಯಿ ಲಾಸಲ್ಲಿತ್ತು ಅಂದ ಕಾಲದಲ್ಲಿ 20 ವರ್ಷದಿಂದ. ಅದೆಲ್ಲ ಹೋಗಿ ಇವತ್ತು ಏನು 140 ಜನ ಪರ್ಮನೆಂಟ್ ನೌಕರರಿದ್ದರು, ಅವರೆಲ್ಲ ರಿಟೈರ್ಡ್ ಆಗಿ ಸುಮಾರು 100 ಜನ ರಿಟೈರ್ಡ್ ಆಗಿ ಅವರಿಗೆಲ್ಲ ಗ್ರಾಜ್ಯುಟಿ ಕೊಟ್ಟು ಎಲ್ಲ ಕೊಟ್ಟು ಉತ್ತಮ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಸೊ ಏನು ಇವತ್ತು ಟೆಕ್ನಾಲಜಿ ಮತ್ತು ಮಾಲ್ಗಳು ಅದು ಇದು ಬಂದಿದ್ದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ. ಇವತ್ತೇನಾರೆ ಮಾರ್ಕೆಟ್ ರೇಟು ಬಾಳೆ ರೇಟು ಫಿಕ್ಸ್ ಆಗ್ಬೇಕಾದ್ರೆ ಮೈಸೂರು ಜಿಲ್ಲೆ ನೋಡಿ, ಹಾಸನ ಮಂಡ್ಯ ಎಲ್ಲ ನಮ್ಮ ಮೈಸೂರು ಜಿಲ್ಲೆ ಮಾರ್ಕೆಟ್ ರೇಟ್ ಮೇಲೆ ಎಲ್ಲ ನಿಂತಿದೆ. ಸೊ ಈಗ ಉತ್ತಮ ಸ್ಥಿತಿಯಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ಸೊ ಇದುವರೆಗೆ ನಾವು ಜ್ಯೂಸ್ ಪ್ರೊಸೆಸಿಂಗ್ ಸೆಂಟ್ರ್ ಒಂದು KHFL ನಾನು ಹಿಂದೆ ಉಪಾಧ್ಯಕ್ಷರಾಗಿದ್ದೆ. ಈ ಬಾರಿನೂ ಅದು ಡೈರೆಕ್ಟ್ರಾಗಿ ಹೋಗಿದ್ದೀನಿ. ಸೊ ಲಲಿತ್ ಮಾಲಲ್ಲಿ ಜ್ಯೂಸ್ ಪ್ರೊಸೆಸಿಂಗ್ ಸೆಂಟ್ರನ್ನ 1 ಕೋಟಿ ವೆಚ್ಚದಲ್ಲಿ ಮಾಡೋಕ್ಕೆಲ್ಲ DPR ಎಲ್ಲ ಆಗಿ ಇನ್ನೇನು ಸ್ಯಾಂಕ್ಷನ್ ಆಗೋ ಹಂತದಲ್ಲಿದೆ. ಅದೆಲ್ಲ ಮಾಡಿ ಉತ್ತಮ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ರೈತರಿಗೆ ನಮ್ಮ ಆಪ್ಕಾಮ್ಸೆ ಒಂದು ಮಾದರಿ ರೈತ ಬೆಲೆ ವಿಚಾರದಲ್ಲಿ. ಹಾಗಾಗಿ ಅದರಿಂದ ಮುಂದೆ ನಮ್ಮದೇ ಟೀಮ್ ಗೆಲ್ತದೆ. ಸುಮಾರು ನಿರಂತರ ಒಳ್ಳೆ ಯಾರು ಸ್ವಲ್ಪ ವ್ಯತ್ಯಾಸ ಇರ್ತದೆ. ವ್ಯತ್ಯಾಸ ಇದ್ದಂಥವ್ರನ್ನ ಇವತ್ತು ಆಲೇ ಹೊರಗಡೆ ಹಾಕಿದ್ದೀವಿ. ಸೊ ಅದನ್ನು ಹೇಳ್ಬಾರ್ದು ನಾವು ಬಾಯ್ಬಿಟ್ಟು. ಆಗಿರೋಂಥ ವ್ಯತ್ಯಾಸ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಹೊರಗಡೆ ಹಾಕಿ ಜನನೇ ಹೊರಗಡೆ ಇರ್ತಾರೆ, ನಾವೇನು ಇಡಬೇಕಾಗಿಲ್ಲ. ಸೊ ನಮ್ಮ ಬಗ್ಗೆ ವಿಶ್ವಾಸ ಇಟ್ಟು ನನ್ನನ್ನು ಸರಿ 4ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಜಿಲ್ಲೆಯ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜಿಲ್ಲೆಯಲ್ಲಿ ಭಾಳ ಪ್ರತಿಷ್ಠವಾಗಿರ್ತಕ್ಕಂಥ ಒಂದು ಚುನಾವಣೆ ಜಿಲ್ಲಾ ಆಪ್ಕಾಮ್ಸ್ ಚುನಾವಣೆ. ಆಪ್ಕಾಮ್ಸ್ ಇಡೀ ಜಿಲ್ಲೆಯಲ್ಲಿ ತಂದೆಯಾದ ಶಾಖೆಯನ್ನು ಹೊಂದಿದೆ. ಇಲ್ಲಿ ಇದ್ದಂಥ ಮಂಡಳಿಗಳು ಹಿಂದೆ ಇರ್ತಕ್ಕಂಥವು ಯಾವ ರೀತಿ ಮಾಡಬೇಕನ್ನೋದು ಮುಖ್ಯ ಅಲ್ಲ, ಮುಂದೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಮುಖ್ಯ. ಆ ಕಲ್ಪನೆ ಇಟ್ಕೊಂಡು ಬಂದಿರತಕ್ಕಂಥ ಯುವಕರು ಮತ್ತು ಅನುಭವಿಗಳು ಸೇರಿಸಿ ಒಂದು ತಂಡವನ್ನು ಸಂಜಯ್ ಮತ್ತು ಕೃಷ್ಣ ಅವರು, ಮೈಸೂರು ತಾಲೂಕಿನ ಕೃಷ್ಣ ಅವರು ಅಧ್ಯಕ್ಷರು, ಮಾಜಿ PLD ಬ್ಯಾಂಕ್ನ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡು ನಿಂತಿದ್ದಾರೆ. ನಾನು ಹೇಳೋದು ಇಷ್ಟೇ, ಈಗ ಯಾರೇ ಆಯ್ಕೆ ಆಗಲಿ ಆಪ್ಕಾಮ್ಸ್ನ ಸರಿ ವ್ಯವಸ್ಥೆಗೆ ತರಬೇಕು. ಹಿಂದೆ ಅನೇಕ ಭ್ರಷ್ಟಾಚಾರ ಆಗಿದೆ. ಹಿಂದೆ ಇದ್ದಂಥವ್ರ ಮೇಲೆ ಅನೇಕ ಅಪಾದನೆಗಳಿದ್ದರೂ ಸಹ ಅದೇ ಆಡಳಿತ ಮಂಡಳಿ ಪುನಃ ಚುನಾವಣೆ ನಿಂತಿದೆ. ಸೊ ಬೇಸತ್ತು ಈ ಸರಿ ಅಲ್ಲಿ ಸದಸ್ಯರುಗಳು ಹೊಸ ಮಂಡಳಿನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಉತ್ಸಾಹ ಯುವಕರಾದಂಥವರು ಇವೆಲ್ಲ ಸೇರಿನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ಕೋತೀವಿ. ಗೆದ್ದರೆ ಆಪ್ಕಾಮ್ಸ್ನ ಒಂದು ಸರಿ ದಾರಿಗೆ ತರ್ತಾರೆ ಅಂತಕ್ಕಂಥ ಆಶಾಮಾನವನ್ನು ನಾನು ಹೊಂದಿದ್ದೀನಿ.